ಗೈಸ್ ಒಂದೇನೆ ಅಸ್ಸಲಾಂ ವಾಲೇಕುಂ ಎಲ್ಲ ಕರ್ನಾಟಕ ರಾಜ್ಯ ಜನತೆಗೆ ಮುನೀರ್ ಖಾನ್ ಖುರೇಶಿ ಪಠಾನ್ ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋನ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದೂರವರೆಗೂ ಶೇರ್ ಮಾಡಿ. ಏನಾದ್ರು ತಪ್ಪು ಮಾತಾಡ್ತಾ ಇದ್ರೆ ನನ್ನ ಕಮೆಂಟ್ಸ್ ನಲ್ಲಿ ಹೇಳಿ, ತಪ್ಪೈತೆ ಸರಿ ಐತೆ ಅನ್ನೋದು ನಾನು ಹೇಳ್ಬೇಕಂತ ನಿಮ್ಮ ಹತ್ರ ಕೇಳ್ಕೊಂತೀನಿ. ನಾನು ಎಲ್ಲ ನನ್ನ ಚಾನಲ್ ನೋಡೋವ್ರಿಗೆ ಎಲ್ಲರಿಗೆ ಒಂದನೇ ನಾನು ಇವತ್ತು ಎರಡೇ ಮಾತು ಮೇಲೆ ವಿಷಯ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ಮಾಧ್ಯಮ ಅವ್ರ ಬಗ್ಗೆ, ಇನ್ನೊಂದು ರಾಜ್ಯ ಸರ್ಕಾರ ಮೇಲೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಅದು ಏನಪ್ಪಾ ಅಂದ್ರೆ ನೋಡ್ರಿ, ಸುಮ್ನೆ ಈ ಮಾಧ್ಯಮದಿಂದ ರಾಜ್ಯ ದೇಶ ಹಾಳೋಗ್ತಾ ಇದೆ. ನಾನು ಯಾರಿಗೆ ಭಯ ಪಡೋನಲ್ಲ, ನಿಜ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳ್ರೆ ತಪ್ಪು ಮಾಡ್ರೆ ಭಯ ಪಡ್ಬೇಕು ನಾವು, ವಿನಃ ನಿಜ ಹೇಳಕ್ಕೆ ಸತ್ಯ ಹೇಳಕ್ಕೆ ನಾವು ಯಾವತ್ತು ಯಾರಿಗೆ ಭಯ ಪಡಲ್ಲ. ಭಯ ಪಡೋದು ಆ ದೇವರು, ಈ ಪ್ರಪಂಚ ಸೃಷ್ಟಿ ಮಾಡೋ ಅಲ್ಲ ಒಬ್ಬನಿಗೆ ನಾವು ಭಯ ಪಡೋದು. ಯಾಕಂದ್ರೆ ಸತ್ಯ ಹೇಳೋ ನಾನು. ಯಾರ್ಯಾರು ಸತ್ಯಗೆ ಸಾಥ್ ಕೊಡೋದಿದ್ದಾರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ನನ್ನ ಫ್ರೆಂಡ್ಸ್, ನಾನಿವತ್ತು ಮಾತಾಡುವ ವಿಷಯ, ನಾವೆಲ್ಲ ದೇಶದಲ್ಲಿ ಇರೋದು ಯಾವ ಸಮಾಜ ಯಾವ ಜಾತಿನಿಲ್ಲ. ದೇವರು ಹುಟ್ಟಿಸಿರೋದು ಎರಡೇ ಜಾತಿ, ಒಂದ್ ಗಂಡು ಒಂದ್ ಹೆಣ್ಣು. ಅದರ ಮೇಲೆ ನನ್ನ ಮಾತು ನಡೆಯೋದಷ್ಟೇ. ಯಾವ ಸಮಾಜಕ್ಕೆ ಧಕ್ಕೆ ಆಗುವ ನಾನು ಮಾತಾಡಕ್ ಹೋಗಲ್ಲ. ನಾನು ಇವತ್ತು ಹೇಳ್ತಾ ಇರೋದು, ಯಾವುದು ಹೊಸ ಕಾಯಿಲೆ ಬಂದಿದೆ ಅಂತ ಈ ಮಾಧ್ಯಮ ಅವರು, ಎಲೆಕ್ಟ್ರಿಕ್ ಮೀಡಿಯಾ ಅವರು ಇದ್ದಂಗೆ ಒಂದು ಗಾಳಿ ಒಪ್ಸ್ತಾ ಇದ್ದಾರೆ. ಇವರು ಜನರಿಗೆ ಭಯ ಇಸ್ತಾ ಇದ್ದಾರೆ ಇವರು ಮಾಧ್ಯಮ ಅವರು. ಅದೇ ನಮ್ಮ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ನೋಡಿ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆದು 10ನೇ ತಾರೀಕಿಂದ 14ನೇ ತಾರೀಕುವರೆಗೂ ಕಾಲಿಲ್ಬೇಡಿ, ಬೆಂಗಳೂರಿಗೆ ಮುಖ ತೋರಿಸ್ಬೇಡಿ, ಸತ್ತೋಗ್ಬಿಡ್ತೀರಾ, ಸಂಕ್ರಾಂತಿ ಹಬ್ಬ ಅವ್ರು ಬೆಂಗಳೂರಿಗೇನೆ ಹೋಗ್ಬೇಡಿ, ಚಳಿಯಿಂದ ಸತ್ತೋಗ್ಬಿಡ್ತಾರೆ ಜನ ಅಂತ ಒಂದು ಮಾಧ್ಯಮ ನಾನು ಕೇಳ್ದೆ. ಈ ಮಾಧ್ಯಮ ಅವ್ರಿಗೆ ಏನ್ ತಗೊಂಡು ಹೊಡಿಬೇಕು ಗೈಸ್, ನೀವೇ ಹೇಳ್ಬೇಕು. 13ನೇ ತಾರೀಕು ಇವತ್ತು ಜನ ಸತ್ತಿದ್ದಾರೆ ಬೆಂಗಳೂರಾಗ. ಯಾಕ್ರಿ ಇಂತ ಸುಳ್ಳು ಮಾಹಿತಿ ಕೊಡ್ತೀರಾ ಮಾಧ್ಯಮ ಅವರೇ, ಮೀಡಿಯಾ ಅವರೇ? ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಅಮಾಯಕ ಜನರ ಮೇಲೆ ಇಂತ ಸುಳ್ಳು ಭಯ ಇಕ್ಸಿ, ಈ ಕಾಯಿಲೆ ಬರೋ ಮೊದ್ಲೇನೆ ಈ ನಿಮ್ ಭಯದಿಂದ ಜನ ಸತ್ತೋಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ, ನೋಡಿ, ಫಸ್ಟ್ ಇಂಥ ಮಾಧ್ಯಮ ಅವ್ರಿಗೆ, ಇಂಥ ಚಾನೆಲ್ಗಳಿಗೆ ಬೈಂಡ್ ಮಾಡಿ. ಇಂಥ ಮಾಧ್ಯಮ ಅವರು ಇರಬಾರ್ದು, ರಾಜ್ಯ ಕೆಡ್ಸೋರು. ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರೋ ಕನ್ನಡ ಚಾನೆಲ್ ಅಷ್ಟು ಕಂಡವು ಯಾವ ಚಾನೆಲ್ಗಳಿಲ್ಲ, ಯಾವ ಮೀಡಿಯಾ ಅವರಿಲ್ಲ. ಚೈನಾದಲ್ಲಿ ನಮ್ಮ ರಿಲೇಟೆಡ್ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅಲ್ಲಿಂದ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ, ವಿಡಿಯೋಗಳು ಕಳ್ಸೋ ಜನ ನೋಡಿದ್ರೆ. ಅದು ಒಂದು ಕಾಯಿಲೆ ಇಲ್ಲ ಚೈನಾಗ, ಎಲ್ಲ ಕ್ಲಿಯರ್ ಆಗೈತೆ. ಸುಳ್ಳು ಇಲ್ಲಿಂದ ಅಲ್ಲಿ ತಪ್ಪು ಗಾಳಿ ಒಪ್ಸೋದು, ಇಲ್ಲಿ ಜನರಿಗೆ ಭಯ ಇಕ್ಸೋದು ಎಲ್ವರೆಗೂ ಸರಿ. ಮಾಧ್ಯಮವರೇ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಹೊಟ್ಟೆ ತುಂಬಿಗೋಸ್ಕರ ಬೇರೆಯವ್ರ ಹೊಟ್ಟೆಯಲ್ಲಿ ನೀವು ಮಣ್ಣಾಗ ಹೋಗ್ತೀರಾ. ಇದು ಒಳ್ಳೇದಲ್ಲ, ಒಳ್ಳೇದ್ ಮಾಡ. ನಿಮ್ಗೆ ಪುಷ್ಠರೋಗ ಬಂದ್ ಸಾಯ್ತೀರ ನೀವು. ಇಂತ ಸುಳ್ಳು ಮಾಹಿತಿಗಳು ಕೊಟ್ರೆ ಪುಷ್ಠರೋಗ ಬರುತ್ತೆ, ಊಟ ಮಾಡಕ್ಕಾಗಲ್ಲ, ಕೈಯಿಂದ ಹಿಂಗ್ ತಿನ್ಬೇಕು ಊಟ. ಅರ್ಥ ಆಗ್ಲಿ. ಅದಕ್ಕೆ ನಾನು ಹೇಳ್ತೀನಿ, ರಾಜ್ಯ ಸರ್ಕಾರದಿಂದ ನಂದು ಒಂದೇ ಒಂದು ಏನಂದ್ರೆ ಮಾತು, ಇಂಥ ಅವ್ರ ಮಾತು ಕೇಳ್ಬೇಡಿ. ಬಿಜೆಪಿ ಸರ್ಕಾರ ಮಾಡಿಗೆ ನೀವು ಏನೋ ಇದ್ದಾಗಿಂದ ರಾತ್ರಿ ನೀವು ಆರ್ಡರ್ ಕೊಟ್ಬೇಡಿ ಬಂದ್ ಮಾಡಕ್ಕೆ. ಜನ ಕಾಯಿಲೆ ಬರೋ ಮೊದ್ಲೇ ನಿಮ್ ಬಂದೇನ್ ಮಾಡ್ರಿ, ಅದ್ರ ಮೊದ್ಲು ಸತ್ತೋಗ್ಬಿಡ್ತಾರೆ. ಅದಕ್ಕೆ ನಂದು ಹೇಳೋದು ಇಷ್ಟೇ ಮಾತು. ನಾನು ಇಷ್ಟೇ ಪೆನ್ ತಗೋಬೇಡಿ. ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಂತೀನಿ. ಬಿಜೆಪಿ ಇವರು ಆ ತರ ಮಾಡಿ ಜನರಿಗೆ ಎಲ್ಲ ದಾರಿಗೆ ತಂದು ಬಿಟ್ಬಿಟ್ಟಿರು. ಎಷ್ಟೋ ಜನ ಈ ಭಯದಿಂದ ಸತ್ತೋಗ್ಬಿಟ್ಟು ಮತ್ತೆ ಇಂಥ ಭಯ ಈ ಮಾಧ್ಯಮವ್ರು ಆಗ್ತಾ ಇದ್ದಾರೆ. ಇಂಥ ಮಾಧ್ಯಮವ್ರಿಗೆ ನೀವು ತಳಿವಾಣ ಆಗ್ಬೇಕಂತ ನಾನು ಸರ್ಕಾರದಿಂದ ಕೇಳ್ಕೊಂತೀನಿ ಅಷ್ಟೇ. ಮತ್ತೆ ಇಂಥ ಕಾಯಿಲೆಗಳು ಬಂದಂತ ಹೇಳಿದ್ರೆ ಈ ಮಾಧ್ಯಮವ್ರ ಮಕ್ಕಳು ಸಾಯೋದಿಲ್ಲ, ಈ ರಾಜಕೀಯ ಅವ್ರ ಮಕ್ಕಳು ಸಾಯೋದಿಲ್ಲ, ರಾಜಕೀಯ ಅವ್ರ ಮನೆಯವ್ರು ಯಾರು ಸಾಯೋದಿಲ್ಲ. ಸಾಯೋದಾರಂದ್ರೆ ನಮ್ಮಂತ ಅಮಾಯಕರು ಜನರು ಪ್ರಪಂಚದಲ್ಲಿ ಇರೋರು ಸಾಯೋದು. ಇವ್ರ ಮನೆಯವ್ರು ಯಾರು ಸಾಯೋದಿಲ್ಲ ಕಾಯಿಲೆ ಬಂದು. ಯಾಕಂದ್ರೆ ಕಾಯಿಲೆ ಇರಲ್ಲ,
ಸುಮ್ನೆ ಇದು ದುಡ್ಡು ಮಾಡ್ಕೊಂಡ್ಕೋಸ್ಕರ ಬಿಜೆಪಿ ಸರ್ಕಾರ ಕೋಟಿ ಕೋಟಿ ಲೂಟಿ ಮಾಡಿಬಿಟ್ರು. ಅದರಲ್ಲಿ ಬಿಜೆಪಿ ಶಾಸಕರು ಒಬ್ರು ಹೇಳ್ತಾರೆ, ಬಸವನ ಪಾಟೀಲ್ ಹೆತ್ನಾಳು ಒಂದು 5 ರೂಪಾಯಿ ಮಾಸ್ಗೆ 500 ರೂಪಾಯಿ ತಗೊಂಡ್ರು ಅಂತ ಬಿಜೆಪಿ ಶಾಸಕರು ಹೇಳಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಿದ್ರೆ, ಈಗ MP ಸಂಸದಿದ್ದಾರೆ, 3,000 ಕೋಟಿ ಲೂಟಿ ಮಾಡಿದ್ರೆ ಅಂದ್ರೆ ಬಿಜೆಪಿಯಲ್ಲಿ ಇಂಥ ಕರೋನಾ ವೈರಸ್ ಅಂತ ಹೇಳ್ಬಿಟ್ಟು. ಈ ತರ ನೀವು ನಮ್ಮ ಕಾಂಗ್ರೆಸ್ ಸರ್ಕಾರ ಅವರು, ಸಿದ್ದರಾಮಯ್ಯ ಸರ್ಕಾರ ಅವರು ಈ ಕೆಲಸ ನೀವು ಮಾಡಕ್ ಹೋಗ್ಬಿಡಿ. ಇಂಥ ಹೆಸರು ನೀವು ತಗೊಳಕ್ ಹೋಗ್ಬೇಡಿ ದಯವಿಟ್ಟು. ಫಸ್ಟ್ ಇಂಥ ಸುಳ್ಳು ಹೇಳುವ ಮಾಧ್ಯಮಗಳಿಗೆ ಏನಾದ್ರೂ ಒಂದು ದಾರಿ ತೋರಿಸಿ ಇವ್ರಿಗೆ ಬಂದ್ ಮಾಡ್ರಪ್ಪ. ಜನ ಸುಸ್ತಾಗ್ಬಿಟ್ಟಾರೆ ಈ ಮಾಧ್ಯಮ ಅವರಿಂದ. ಈ ತರ ತೋರಿಸ್ತಾರೆ. ಒಂದು ತೆಲುಗು ಫಿಲ್ಮ್ ಆಗ ಮ್ಯೂಸಿಕ್ ಬರೋಂಗೆ ಬೆಂಗಳೂರಿಗೆ ಹೋಗ್ಬೇಡಿ, ಕಾಲಿಡ್ಬೇಡಿ, ಸತ್ತೋಗ್ಬಿಡ್ತೀರಾ. ಎಷ್ಟ್ ಜನ ಸಾಯಿದೆ ಇವತ್ತವರೆಗೂ, ಎಷ್ಟ್ ಜನ ಸತ್ತಿದ್ದಾರೆ ಬೆಂಗಳೂರಾಗ. ನಿಮ್ಮ ಮಾತುಗಳು ಕೇಳಿ ನಿಮ್ಗೆ ಏನ್ ತಗೊಂಡು ಹೊಡಿಬೇಕು ಗೊತ್ತಿಲ್ಲ ನೋಡಿ. ಇಂಥ ಮಾತುಗಳು ಬಿಡ್ರಿ. ಏನಾದ್ ಕಾಯಿಲೆ ಬರ್ಲಿ ರಾಜ್ಯ ಸರ್ಕಾರ ಬಿಡ್ಬೇಡಿ, ಜನ ಹಂಗೆ ಸತ್ತೋಗ್ಬಿಡ್ಲಿ, ಪರವಾಗಿಲ್ಲ. ನೀವೇನು ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮನುಷ್ಯನು ಅವನ ಹಣೆ ಬಾರ್ಯಾಗ ಏನೈತೆ, ತಾಯಿ ಗರ್ಭದಲ್ಲಿ ಇರುವಾಗಲೇ ಅವನ್ ಬರ್ಕೊಂಡ್ ಬಂದ್ಬಿಡ್ತಿದ್ದಾನೆ. ನೀವು ಸರ್ಕಾರ ಯಾರು, ನಿಮ್ ಮಾಧ್ಯಮ ಅವರು ಯಾರು ತಡೆಯಕ್ಕೆ? ಅದು ಏನ್ ತಡಿಬೇಡಿ, ಬಿಟ್ಬಿಡಿ ಜನರಿಗೆ. ಹೆಂಗೋ ಸಾಯ್ತಾರೆ, ಹೆಂಗೋ ಬದುಕ್ತಾರೆ, ಅವ್ರವ್ರ ಕಷ್ಟ ಅವ್ರಿಗೆ ಇದ್ದೇ ಇರುತ್ತೆ. ಇಷ್ಟೇ ನಾನು ಮುಗಿಸ್ತೀನಿ. ಈ ವಿಡಿಯೋನ ದೂರವರೆಗೂ ಕಳಿಸಿ ಶೇರ್ ಮಾಡಿ. ಜೈ ಹಿಂದ್, ಜೈ ಕೋಲಾರ.